ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಪ್ರಿಯರೇ, ಲೂಕನು ಶುಭವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ಕುರಿತು ಕರ್ತನೆ ಇರ್ತಾರೆ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ ಏಳುವವು. ಅಲ್ಲಲ್ಲಿ ಭೂಕಂಪಗಳು, ಅಲ್ಲಲ್ಲಿ ಬರಗಳು, ಉಪದ್ರವಗಳು ಬರುವವು. ಅಲ್ಲಲ್ಲಿ ಆಕಾಶದಲ್ಲಿಯೋ ಮಹಾಸೂಚನೆಗಳು ತೋರುವವು. ಆದರೆ ಇವೆಲ್ಲವೂ ನಡೆಯುವುದಕ್ಕಿಂತ ಮುಂಚೆ ಅನೇಕವಾದಂಥ ಈ ಒಂದು ದುರ್ಘಟನೆ ಪ್ರಪಂಚಾದ್ಯಂತ ಎಲ್ಲೆಲ್ಲೂ ಕೂಡ ಏಳುವಂಥದ್ದು ಯಾವಾಗ ಅನ್ನೋದನ್ನು ಸತ್ಯವೇದದಲ್ಲಿ ಕರ್ತನಾದ ಯೇಸು ಸ್ವಾಮಿ ಪ್ರವಾದಿಸಿರುವಂತ ನಾವು ನೋಡ್ತೇವೆ. ಪ್ರಿಯರೇ, ಈ ವಾಗ್ದಾನದಲ್ಲಿ ಕರ್ತನ ಇಡ್ತಾ ಇದ್ದಾರೆ, ಅಂತ್ಯ ದಿನದಲ್ಲಿ ಇವೆಲ್ಲವೂ ನಡೆಯುವಾಗ ನಿಮ್ಮ ಬಗ್ಗೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥ ಈ ಸಮಯ ಪ್ರಿಯರೇ. ಯಾಕೆಂದರೆ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೇವೆ, ಜನಕ್ಕೆ ವಿರೋಧ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ಎಲ್ಲೆಲ್ಲೂ ಕೂಡ ಗಲಭೆಗಳು ಉಂಟಾಗ್ತಾ ಇದ್ದಾಗ ಕ್ರಿಸ್ತನ ಬರೋಣದ ಸೂಚನೆ ಇದು. ಯೇಸು ಸ್ವಾಮಿ ಹೇಳ್ತಾರೆ, ಈಗೋ ನಾನು ಶೀಘ್ರವಾಗಿ ನಾನು ಬರ್ತಾ ಇದ್ದೇನೆ, ಏಸು ಬರುತ್ತಿದ್ದಾನೆ. ಏಸು ಬರುತ್ತಿದ್ದಾನೆ ಅಂದಾಗ ಪ್ರಪಂಚಾದ್ಯಂತ ಎಲ್ಲೆಲ್ಲೂ ಕೂಡ ಸಾರೋಣವಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ಕರ್ತನು ಆತನು ಹೇಳಿದ ಪ್ರಕಾರವೇ ಈ ಭೂಮಿಯಲ್ಲಿ ನಡೀತಾ ಇರೋದನ್ನು ನೋಡ್ತೇವೆ. ಎಲ್ಲೆಲ್ಲೂ ಜನಕ್ಕೆ ವಿರೋಧ ಜನ, ರಾಜ್ಯಕ್ಕೆ ವಿರೋಧ ರಾಜ್ಯವು, ಅಲ್ಲಲ್ಲಿ ಭೂಕಂಪಗಳು, ಬರ ಇವೆಲ್ಲವೂ ಉಂಟಾಗ್ತಾ ಇದ್ದಾಗ ಅನೇಕ ಜಲಪ್ರವಾಹಗಳು, ಅಲ್ಲಲ್ಲಿ ಅದು ಬೆಂಕಿಯಂತೆ ಹಬೆಯಂತೆ ಇರುವ ಹೊಗೆ, ಈ ರೀತಿಯ ಎಲ್ಲ ಅಪಘಾತಗಳು ಉಂಟಾಗ್ತಾ ಇರುವಾಗ ನಾವು ಎಚ್ಚರವಾಗಿರಬೇಕು ಪ್ರಿಯರೇ. ಕ್ರಿಸ್ತನ ಬರೋಣದ ಸಮೀಪದ ದಿನ, ಬಹಳಷ್ಟು ಸಮೀಪದ ದಿನ ನಾವಿದ್ದೇವೆ. ಇವತ್ತು ಕ್ರಿಸ್ತನ ಬರೋಣದಲ್ಲಿ ಇದೆಲ್ಲ ನಡೆಯುತ್ತೆ, ದೇವರು ಬರ್ತಾ ಇದ್ದಾರೆ ಅಂದಾಗ ನಾವು ಕರ್ತನ ಆ ಬರುವಿಕೆಯಲ್ಲಿ ಭಯ ಭಕ್ತಿಯಿಂದ ನಾವು ನಡೆಯುವರೋ ಆಗಿರಬೇಕು ಅಂತ ಕರ್ತನ ಎಚ್ಚರಿಸ್ತಾ ಇದ್ದಾರೆ ಪ್ರಿಯರೇ. ಇದು ಅಂತ್ಯ. ಇದು ಅಂತ್ಯದಲ್ಲಿ ಮನುಷ್ಯರಾದ ಪ್ರತಿಯೊಬ್ಬರು, ದೇವ ಮಕ್ಕಳು ಕೂಡ ಮಾಡುವಂಥ 3 ತಪ್ಪಿನಿಂದ ನಾವು ನಮ್ಮ ಆತ್ಮವನ್ನು ನಾಶಕ್ಕೆ ಒಪ್ಪಿಸಿಕೊಡ್ತೇವೆ. ಹೇಗೆ ನಾವು ನೋಡ್ತೇವೆ ಆ 3 ತಪ್ಪುಗಳು ನಾವು ಏನು ಮಾಡ್ತೇವೆ? ಅದೇ ಲೂಕನ ಶುಭವಾರ್ತೆ 21ನೇ ಅಧ್ಯಾಯದಲ್ಲಿ 34ನೇ ವಾಕ್ಯ ಹೇಳುತ್ತೆ ಪ್ರಿಯರೇ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ನಿಮ್ಮ ವಿಷಯದಲ್ಲಿ ನೀವು ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಹಾಗಾದರೆ ನಾವು ಕೆಲವು ವಿಷಯದಲ್ಲಿ ನಾವು ತಪ್ಪು ಮಾಡ್ತೇವೆ ಪ್ರಿಯರೇ. ಯಾಕೆಂದರೆ ಅಂತ್ಯ ದಿನದಲ್ಲಿ ನಾವು ಎಚ್ಚರವಿರುವಂಥ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಅಂತ ಕರ್ತನು ನೀಡುವಾಗ, ಅದೇ ಸಮಯದಲ್ಲಿ ಸೈತಾನ ಅನೇಕ ಪ್ಲಾನ್ಗಳನ್ನು ಮಾಡಿ ದೇವರ ಮಕ್ಕಳನ್ನು ಕೂಡ, ದೇವರ ಆದುಕೊಂಡವರನ್ನೂ ಕೂಡ ಬೀಳಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಅದು ಈ ಒಂದು 3 ವಿಷಯದಲ್ಲೂ ಕೂಡ ಅನೇಕರು ತಪ್ಪಿ ಹೋಗ್ತಾರೆ. ಏನು? ಅತಿ ಭೋಜನದ ಮದಡಿನಿಂದ. ಒಂದು ಅತಿ ಭೋಜನದ ಮದಡು. ನಾವು ನೋಡಿ ಅನೇಕ ಫಂಕ್ಷನ್ಗಳನ್ನು ಮಾಡ್ತೇವೆ, ಅದೆಲ್ಲ ಫಂಕ್ಷನ್ಗಳಲ್ಲಿ ಬೇಗ ಬೇಗ ಹೋಗಿ ಆ ಫಂಕ್ಷನ್ಗೆ ಅಟೆಂಡ್ ಆಗ್ತೇವೆ. ಆದರೆ ಸಬ್ಬ ದಿನದಲ್ಲಿ ದೇವರ ಆಲಯದಲ್ಲಿ ನಾವು ಯಾರೋ ಬರೋದೇ ಇಲ್ಲ. ಯಾಕೆಂದರೆ ಇವತ್ತು ಫಂಕ್ಷನ್ ಇದೆ, ಇವತ್ತು ನಾವು ಪಿಕ್ನಿಕ್ ಹೋಗ್ತೇವೆ, ಇವತ್ತು ಪಾರ್ಟಿ ಹೋಗ್ತೇವೆ, ಈ ರೀತಿಯಾಗಿ ನಾವು ಅನೇಕ ನೆವಗಳನ್ನು ಹೇಳ್ಕೊಂಡು ದೇವರ ಆಲಯಕ್ಕೆ ಬರೋದನ್ನು ನಿಲ್ಲಿಸ್ಬಿಡ್ತೇವೆ. ಆದರೆ ದೇವರ ಆಲಯದಲ್ಲಿ ನಮಗೆ ಸಿಗುವಂಥ ಒಂದು ಮನ್ನ, ದೇವರ ವಾಕ್ಯ ಎಂಬ ಮನ್ನವನ್ನು ನಾವು ಕಳ್ಕೋತೇವೆ. ಆದರೆ ಕರ್ತನ ವಾಕ್ಯ ಹೇಳುತ್ತೆ, ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನ ಮೇಲೆ ಒಂದು ಆಶೀರ್ವಾದ ಇದೆ ಎಂಬುದಾಗಿ. ಆ ಒಂದು ಆಶೀರ್ವಾದ ಕ್ರಿಸ್ತನ ಆ ಬರೋಣದಲ್ಲಿ ನಾವು ಭಾಳಷ್ಟು ಭಯ ಭಕ್ತಿಯಿಂದ ನಾವು ಹೋಗಬೇಕಾದದ್ದಂಥ ಸ್ಥಳ ನಾವು ಬಿಟ್ಟು ಆತನ ಆಶೀರ್ವಾದ ಕಳ್ಕೊತಾ ಇರ್ತೇವೆ. ದೇವರಿರ್ತಾರೆ, ಕರ್ತನ ಬರೋಣ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸೋ ಆತ್ಮ ಉಳ್ಳವರಾಗಿರಬೇಕು. ಇನ್ನೊಂದು ಕಡೆ ನಾವು ದೇವರ ಆಲಯಕ್ಕೆ ಭಕ್ತಿಯಿಂದ ನಾವು ಹೋಗುವವರಾಗಿರಬೇಕು. ದೇವರ ವಾಕ್ಯ ಧ್ಯಾನಿಸೋದ್ರಲ್ಲಿ ಎಚ್ಚರವಾಗಿರಬೇಕು ಎಂಬುದಾಗಿ ಹೇಳುವಾಗ ನಾವೇನು ಮಾಡ್ತಾ ಇದ್ದೇವೆ? ನಾವು ಬೀಳುವಂಥ ಸಂಭವ ಯಾವುದು ಅಂದರೆ 3 ಅಂಶಗಳಿಂದ ಸೈತಾನ್ ಪ್ಲಾನ್ ಮಾಡಿ ಬೀಳಿಸ್ತಾ ಇದ್ದಾನೆ. ಒಂದು, ಅತಿ ಭೋಜನದ ಮದಡಿನಿಂದ, ಅಮಲಿನಿಂದ, ಪ್ರಪಂಚದ ಚಿಂತೆ. ಯಾರಿಗಿಲ್ಲ ಚಿಂತೆ ಅಲ್ವಾ? ಎಲ್ಲರೂ ಚಿಂತಿಸ್ತೇವೆ. ಆದರೆ ಕರ್ತನು ಹೇಳಿದರು, ಆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ದೇವರು ಹೇಳಿದರು, ನೀವು ಮೊದಲು ದೇವರಾಜ್ಯ ನೀತಿಗಾಗಿ ತವಕಪಟ್ಟು ಅದಕ್ಕೆ ಚಿಂತಿಸಬೇಕೇ ಹೊರತು ಬೇರೆದಕ್ಕಲ್ಲ. ಅದೇ ಅಧ್ಯಾಯದಲ್ಲಿ 36ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಿಂದಲೂ ಕೂಡ ಕರ್ತನು ಹೇಳಿದ, ನೀವು ಏನು ಉಡ್ಲಿ, ಏನು ತೊಡಲಿ, ಏನು ಊಟ ಮಾಡಲಿ ಅಂತ ಚಿಂತಿಸಬೇಡ್ರಿ.
ಚಿಂತೆ ಮಾಡಬೇಡ್ರಿ. ಚಿಂತೆ ಮಾಡಿ 1 ಮೊಳ ಉದ್ದ ನೀವು ಬೆಳೆಯೋದಿಲ್ಲ. ಹೌದು ಪ್ರಿಯರೇ, ನಾವು ಚಿಂತಿಸೋದನ್ನು ದೇವ್ರ ಮೇಲೆ ಹಾಕ್ಬಿಟ್ಟು ನಾವು ಭಕ್ತಿಯಿಂದ ಪ್ರಾರ್ಥಿಸೋರಾಗಿರಬೇಕು ಅಂತ. ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಈ 3 ಅಂಶಗಳಲ್ಲಿ ಎಚ್ಚರವಾಗಿರ್ರಿ. ಎಲ್ಲೆಲ್ಲಿ ನಾವು ನೋಡ್ತೇವೆ ಆಹಾರದ ನಿಮಿತ್ತವೂ ಕೂಡ ಬಿದ್ದು ಹೋಗ್ತೇವೆ ಅಂತಾರೆ ನೋಡಿ. ಬಹಳಷ್ಟು ಕೂಡ ನಾವು ಪಾರ್ಟಿಗಳಲ್ಲಿ ಹೋಗಿನೋ ಇಲ್ಲ ಮದುವೆ ಫಂಕ್ಷನ್ಗಳಲ್ಲಿ ಹೋಗಿಯೋ ಇನ್ನೊಂದು ಜಾಗದಲ್ಲಿ ಎಲ್ಲೆಲ್ಲೋ ಭಯಂಕರ ಊಟ ಮಾಡಿ ನಾವು ಮಲ್ಕೊಂಡಾಗ ಗಾಢ ನಿದ್ರೆಯಲ್ಲೇ ಆಗಲೇ ದೇವ್ರು ಹೇಳ್ತಾರೆ, ಗಾಢ ನಿದ್ರೆ ಬರುವಾಗ ಆ ನಿದ್ರೆಯಲ್ಲೇ ಸೈತಾನನು ಕೆಟ್ಟ ಬೀಜವನ್ನು ಬಿತ್ತು ಹೋಗ್ತಾನಂತೆ. ಹಾಗೆ ದೇವರ ಮಕ್ಕಳು ಕರ್ತನಲ್ಲಿ ಭಯಭಕ್ತಿಯಿಂದ ಇರೋ ಸಮಯ ಒಂದು ನಿದ್ರಿಸೋ ಸಮಯ ಅಲ್ಲ ಪ್ರಿಯರೇ. ಇದು ಅಂಥ ಸಮಯದಲ್ಲಿ ನಿದ್ರಿಸೋ ಸಮಯದಲ್ಲೇ ಅವರು ಅನೇಕವಾದಂಥ ಕೆಟ್ಟ ಒಂದು ಕಾರ್ಯವನ್ನು ಎಸಗಿ ತಪ್ಪಿನಲ್ಲಿ ಬಿದ್ದು ಪಾಪದಲ್ಲಿ ಬಿದ್ದು ಇಲ್ಲ ದೇವರ ಆ ಒಂದು ಆಲೋಚನೆಯೇ ತಪ್ಪಿ ಹೋಗಿ ಕರ್ತನಿಂದ ಆತ್ಮವು ನಶಿಸಿ ಹೋಗಲು ನಾವು ಕಾರಣವಾಗ್ತೇವೆ. ಅದರಿಂದ ದೇವರು ಹೇಳ್ತಾ ಇದ್ದಾರೆ ಇವತ್ತು ಈ ವಾಕ್ಯದಿಂದ ಕರ್ತನು ಮಾತಾಡ್ತಾ ಇದ್ದಾರೆ ಅಂದರೆ ಅತಿ ಭೋಜನದ ಮದಡಿನಿಂದ ಅಂದಾಗ ಸ್ವಲ್ಪ ನಾವು ಲಿಮಿಟ್ ಮಾಡ್ತಾ ಬರಬೇಕು. ಫಂಕ್ಷನ್ಗಳು ಬಿಡಿ, ಭಾನುವಾರದ ದಿನ ಯಾವುದೂ ಇಟ್ಕೋಬೇಡಿ. ಕರ್ತನ ಆಲಯಕ್ಕೆ ಬಂದು ಆರಾಧನೆ ಮಾಡಿ ದೇವರನ್ನು ಮಹಿಮೆ ಪಡಿಸಿ. ನಮ್ಮದೇ ಆದಂಥ ಅನೇಕವಾದ ದೇವರ ಮಕ್ಕಳ ಫಂಕ್ಷನ್ಗಳಿರುತ್ತೆ, ಅಟೆಂಡ್ ಮಾಡಿ. ಭಕ್ತಿ ಇರುತ್ತೆ, ಪ್ರೇಯರ್ ಇರುತ್ತೆ, ಅನೇಕ ವಾಕ್ಯಗಳನ್ನು ಹಂಚುತ್ತೀವಿ. ಆ ದೇವರ ಮಕ್ಕಳ ಎಲ್ಲೆಲ್ಲಿ ಹೋದರೂ ಕೂಡ ದೇವರ ಮಕ್ಕಳ ಮನೆ ಕುಟುಂಬಗಳಲ್ಲಿ ಒಂದೊಂದು ಸುವಾರ್ತೆ ಸಾರೋದ್ರಲ್ಲಿ, ದೇವರ ಸೇವೆ ಮಾಡೋದರಲ್ಲಿ, ದೇವರ ಸೇವಕರೊಟ್ಟಿಗೆ ಅನೇಕವಾದ ಸಹಾಯ ಮಾಡ್ತಾ ಸೇವೆಯಲ್ಲಿ ಹೆಲ್ಪ್ ಮಾಡ್ತಾ ಬನ್ನಿ. ದೇವರ ಆಶೀರ್ವಾದ ಅಪರಿಮಿತವಾಗಿ ನಿಮ್ಮ ಮೇಲೆ ಸುರಿಯುತ್ತೆ ಪ್ರಿಯರೇ. ಎರಡನೇದಾಗಿ ಅಮಲಿನಲ್ಲಿ ನೋಡಿ, ಈ ಒಂದು ಅಮಲಿನಲ್ಲಿ ತಿರುಗ್ತಾ ಇರೋದು ಅನೇಕರಿದ್ದಾರೆ. ಏನೆಲ್ಲ ಬಿಡ್ಬೋದು, ಆದರೆ ದುಶ್ಚಟಗಳನ್ನು ಬಿಡ್ತಾನೇ ಇಲ್ಲ ಅನೇಕರು. ಇಷ್ಟೇ ದೇವರ ವಾಕ್ಯದಲ್ಲಿ ಹೇಳಿದ್ರು, ದೇವರ ಬರೋಣ ಬಂದಾಗ ನೋಡ್ಕೊಳ್ಳೋಣ, ಹೀಗೆ ಪಾಪ ಮಾಡೋನು ಪರಲೋಕ ಹೋಗೋದಿಲ್ಲ ಪ್ರಿಯರೇ. ನಾವು ನೋಡ್ತೇವೆ ಆ ದುಷ್ಟ ಅಭ್ಯಾಸವನ್ನು ಎಸಕೋರು ಪಾಪಿಗಳು ಕರ್ತನ ಪರಿಶುದ್ಧ ಲೋಕದಲ್ಲಿ ಪ್ರವೇಶ ಇಲ್ಲ ಅಂತಲೇ ಕರ್ತನೆ ಹೇಳ್ತಾರೆ. ಪಾಪಿಗೆ ಆ ಜಾಗ ಅಲ್ಲ, ಪರಿಶುದ್ಧವಾದ ಸ್ಥಳ ಪ್ರಿಯರೇ ಪರಲೋಕ. ನಾವು ನೋಡ್ತೇವೆ ದೇವರು ಹೇಳ್ತಾ ಇದ್ದಾರೆ, ಆ ಒಂದು ಪಾಪ ಮಾಡೋನು ಆ ಜಾಗದಲ್ಲಿರೋಲ್ಲ, ವೆಚ್ಚ ಮಾಡೋನು ಕೂಡ ಇರೋದಿಲ್ಲ. ಅವನಿಗೂ ದೇವರು ಆ ಪರಲೋಕದಲ್ಲಿ ಪ್ರವೇಶ ಮಾಡೋಕ್ಕೆ ಆಜ್ಞಾಪಿಸೋದಿಲ್ಲ. ಹಾಗೆ ನಾವು ಕುಡುಕನು ಕೂಡ ದುಷ್ಟ ಅಭ್ಯಾಸ ಎಸ್ಕೊನು ಪರಲೋಕದಲ್ಲಿರೋದಿಲ್ಲ ನೋಡಿ. ಆಗ ಬಿಡ್ತೇವೆ, ಈಗ ಬಿಡ್ತೇವೆ. ಕುಡುಕರು ಹೋಗೋದಿಲ್ಲ ಅಂದಾಗ ಅನೇಕ ಸಭೆಗಳಲ್ಲಿ ಕುಡುಕುತನ ಇದೆ, ದುಶ್ಚಟಗಳಿದೆ. ಆದರೆ ಅವರೆಲ್ಲರೂ ಆತ್ಮ ನಶಿಸಿ ನರಕದೆಡೆ ಹೋಗ್ತಾ ಇರುವಾಗ ಎಚ್ಚರ ತಗೊಳ್ರಿ. ಕರ್ತನೆ ಹೇಳ್ತಾರೆ, ನೀವು ಅಮಲಿನಲ್ಲಿದ್ದಾಗಲೂ ಬಿಡಲ್ಪಡ್ತೀರಿ. ಎರಡನೇದು ಅಮಲಿನಿಂದ ಪ್ರಪಂಚದ ಚಿಂತೆ. ಮೂರನೇದಾಗಿದೆ ಆ ಪ್ರಪಂಚದ ಚಿಂತೆ ಏನು? ಅವರು ಹೀಗೆ ಬದುಕ್ತಾರೆ, ಇವರು ಹೀಗಿದ್ದಾರೆ, ಇವರು ಅಷ್ಟು ಸ್ಟ್ಯಾಂಡರ್ಡ್, ಇವ್ರು ಹೀಗಿದ್ದಾರೆ ಹಾಗಿದ್ದಾರೆ ಅಂತ ಅವರನ್ನು ನೋಡಿ ಇವರನ್ನು ನೋಡಿ ನಾವು ಕೂಡ ದೇವರ ಆ ಒಂದು ಪರಿಶುದ್ಧವಾದ ಕೃಪೆ, ಆಶೀರ್ವಾದ, ಪ್ರಾರ್ಥನೆ ಜೀವಿತ ಬಿಟ್ಟು ಲೋಕದ ಸ್ನೇಹಿತರನ್ನು ಮಾಡ್ಕೊಂಡು ಅನೇಕ ಕಡೆ ಓಡಾಡ್ತೇವೆ. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರೋನು ದೇವರ ವಿರೋಧಿಯಂತೆ. ದೇವರಿಗೆ ವಿರೋಧಿಯವನು, ಅವನ ಆತ್ಮ ಪರಲೋಕಕ್ಕೆ ಸೇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನ ಆಶೀರ್ವಾದವನ್ನೇ ಹೊಂದ್ಕೊಳ್ಳೋದಿಲ್ಲ. ದಿನೇ ಅವನ ಆಶೀರ್ವಾದ ಕಳೆದು ಹೋಗ್ತಾ ಇರುತ್ತೆ. ಇವತ್ತು ಎಚ್ಚರ ತಗೊಳ್ಳೋಣ. ಕರ್ತನ ಹೇಳಿದಂತೆ, ಆತನ ವಾಕ್ಯದಂತೆ ಕ್ರಿಸ್ತನ ಬರೋಣ ಸಮೀಪವಾಗಿದೆಯೋ, ಯೇಸು ಸ್ವಾಮಿ ಬರ್ತಾ ಇದ್ದಾರೋ, ದೇವರ ಬರೋಣದಲ್ಲಿ ಇದೆಲ್ಲ ಸೂಚನೆ ನೀಡುತ್ತೆ. ಜನಕ್ಕೆ ವಿರೋಧ ಜನ, ರಾಜ್ಯಕ್ಕೆ ವಿರೋಧ ರಾಜ್ಯ, ಅಲ್ಲಲ್ಲಿ ಭೂಕಂಪಗಳು, ಪ್ರವಾಹಗಳು, ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಆ ಘಟನೆ ನಡೀತಾ ಇದ್ದಾಗ ನಾವು ಸುಮ್ಮನೆ ಇರಬಾರ್ದು ಪ್ರಿಯರೇ. ಈಗ ನಾವು ಪ್ರಾರ್ಥಿಸಬೇಕು, ಭಯಭಕ್ತಿಯಿಂದ ನಡ್ಕೋಬೇಕು. ನಮ್ಮ ನಡತೆಯನ್ನು ನಾವು ಶುದ್ಧಿ ಮಾಡ್ಕೋಬೇಕು. ಅವರವರ ನಡತೆಗೆ ತಕ್ಕ ಪ್ರತಿಫಲ ಕೊಡುವುದಕ್ಕೆ ಕ್ರಿಸ್ತನು ಬರ್ತಾ ಇದ್ದಾರೆ. ಹಾಗಿರೋದ್ರಿಂದ 1 ಪೇತ್ರ 1:16 ದೇವರು ಹೇಳ್ತಾರೆ, ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾದ ದೇವರು, ಆದ್ದರಿಂದ ನೀವು ಪರಿಶುದ್ಧವಾಗಿರ್ಬೇಕಂತ ಕರ್ತನು ಹೇಳುವಾಗ ನಾವು ಪರಿಶುದ್ಧ ಜೀವಿತಕ್ಕೆ ಕಾಲೆಳೆಯೋಣ. ದೇವರೇ, ನಿನ್ನ ಪರಿಶುದ್ಧತ್ವ ನನಗೆ ಕೊಡು ಸ್ವಾಮಿ. ನಿನ್ನ ಪರಿಶುದ್ಧತ್ವದಲ್ಲಿ ನಾವು ಜೀವಿಸಬೇಕು. ಈ ಅಂತ್ಯ ದಿನದಲ್ಲಿ ಈ 3 ಅಂಶಗಳಿಂದ ನಾನು ಬಿದ್ದು ಹೋಗಬಾರ್ದು. ದೇವರೇ, ಅತಿ ಭೋಜನದ ಮದಟಿನಿಂದ, ಅಮಲಿನಿಂದ, ಪ್ರಪಂಚದ ಚಿಂತೆಯಿಂದ. ಪ್ರಪಂಚದಲ್ಲಿ ಏನೆಲ್ಲ ನಡಿಬೋದು ಅದನ್ನೆಲ್ಲ ನೋಡಿ ಭಯಭೀತಿ ಆಗದೆ, ಪ್ರಪಂಚದಲ್ಲಿ ಇನ್ನೆಲ್ಲ ಅವರು ಹೀಗೆ ಬದುಕ್ತಾರೆ, ಅವ್ರು ಹೀಗೆ ಬದುಕ್ತಾರೆ, ಅವ್ರು ಇನ್ನೊಬ್ಬರು ಆ ರೀತಿ ಇದ್ದಾರೆ ಅಂತ ನಾವು ಅವರನ್ನು ಕಾಪಿ ಮಾಡದೆ
ದೇವರ ಮಕ್ಕಳ ಶೈಲಿ, ದೇವರ ಮಕ್ಕಳ ಜೀವಿತ, ಅದಕ್ಕೆ ಕರ್ತನು ಹೇಳ್ತಾರೆ, ನೀನು ನನ್ನ ಸ್ವಕೀಯ ಜನಾಂಗ. ನೀನು ಸ್ವಕೀಯ ಜನಾಂಗ ಆಗಿದೆಯಾ ಅಂದರೆ ಹೇಗಿರಬೇಕು? ಕರ್ತನು ಬಹಳ ಚಂದವಾಗಿ ದೇವರು ಕೊರಿಂಥ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ನಾವು ಅನೇಕ ಬಾರಿ ತಪ್ಪನ್ನು ಮಾಡುವಾಗ ಅದನ್ನು ಎಚ್ಚರಿಸ್ಕೋಬೇಕು ಪ್ರಿಯರೇ. ದೇವರ ಮಕ್ಕಳು ದೇವರೊಂದಿಗೆ ನಾವು ಪಾಲುಗಾರಾಗಿರಬೇಕು, ಆತನನ್ನೇ ಘನಪಡಿಸಬೇಕು ಪ್ರಿಯರೇ. ಕರ್ತನ 2ನೇ ಕೊರಿಂಥ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 14ರಿಂದ ಹೇಳ್ತಾರೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಏನು? ಹಾಗಾದರೆ ನಾವು ಕ್ರಿಸ್ತನ ಮಕ್ಕಳೊಂದಿಗೆ ಇರಬೇಕು ಪ್ರಿಯರೇ. ದೇವರಿಗೂ ಸೈತಾನನಿಗೂ ಒಡನಾಟ ಇಲ್ಲ. ಆದರೆ ದೇವರು ಹೇಳ್ತಾರೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜಡಾಗಬೇಡಿರಿ. ದೇವರ ನಾವು ನೋಡ್ತೇವೆ, ದೇವರ ಮೇಲೆ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನಾವು ಇಜಡಾಗಬಾರ್ದು ಪ್ರಿಯರೇ. ದೇವರಿಂದ ಬಿಡಲ್ಪಡಬಾರ್ದು ಪ್ರಿಯರೇ. ಕರ್ತನು ನಮ್ಮನ್ನು ಬಹಳವಾಗಿ ಪ್ರೀತಿಸಲು, ಆತನು ಪ್ರೀತಿಗಾಗಿ ನಮ್ಮ ಮೇಲೆ ಕೊಟ್ಟ ಆ ಒಂದು ಅಮೂಲ್ಯವಾದ ಪ್ರೀತಿ ತೋರಿಸುವುದಕ್ಕೆ ಪರಲೋಕ ತ್ಯಜಿಸಿ ಭೂಲೋಕಕ್ಕೆ ಬಂದು ಆತನೇ ತ್ಯಾಗಮಯನಾಗಿ ಶಿಲುಬೆ ಮೇಲೆ ಜಜ್ಜಲ್ಪಟ್ಟು ಆ ಮಾರ್ಗ ತೆರೆದಿರುವಾಗ ಉಚಿತವಾಗಿರೋ ಈ ಪರಿಶುದ್ಧ ಲೋಕ ನಾವು ಪ್ರೀತಿಯಿಂದ ಅಂಗೀಕರಿಸಬೇಕು. ಕ್ರಿಸ್ತನನ್ನು ಪ್ರೀತಿಯಿಂದ ನಾವು ಸೇವಿಸಬೇಕು. ಯಾಕೆಂದರೆ ಈಗಿನ ದಿನದಲ್ಲಿ ನಾವು ಎಲ್ಲೆಲ್ಲೂ ನೋಡ್ತಾ ಇದ್ದೇವೆ, ಎಲ್ಲ ವಾರ್ತೆಗಳು ಬರೀ ಮರಣದ ವಾರ್ತೆಗಳು, ಎಲ್ಲ ಕಡೆ ಮರಣದ ವಾರ್ತೆ. ಹಾಗಾದರೆ ನಾವು ಈ ಭೂಮಿ ಮೇಲೆ ಯಾವುದನ್ನು ತೆಗೆದುಕೊಂಡು ಬಂದಿಲ್ಲ, ನಾವು ತಗೊಂಡು ಬಂದಿಲ್ಲ. ಹಾಗಾದರೆ ಇಲ್ಲಿ ಸಂಪಾದನೆ, ಇಲ್ಲಿರುವಂಥದ್ದು ದುಂದುಗಾರಿಕೆ, ಇಲ್ಲಿರುವಂಥ ಕುಡುಕುತನ, ಇಲ್ಲಿರುವಂಥ ದುಶ್ಚಟ, ಇಲ್ಲಿರುವಂಥ ಪಾಪ ಈ ಮಲಿನವಾಗದೆ, ನಾವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರದೆ ಇಜಡಾಗಳಾಗದೆ, ನೋಡಿ, ಇಜಡಾಗಬೇಡಿ, ಅವ್ರ ಜೊತೆ ಸೇರಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಅದಕ್ಕೂ ಮ್ಯಾಚ್ ಆಗಲ್ಲ. ಸೈತಾನನಿಗೂ ದೇವರಿಗೂ ಒಡನಾಟ ಇಲ್ಲ. ಅವೆರಡು ಕರ್ತನಿಗೂ ದೇವರ ನೋಡಿ ದೈವ ಓಡೋಗುತ್ತೆ. ಹಾಗೆ ಪ್ರಿಯರೇ, ನಾವು ಧರ್ಮ ಅಧರ್ಮದ ಜೊತೆ ಸೇರಬಾರ್ದು. ಸೈತಾನನಿಗೂ ದೇವರಿಗೂ ಒಡನಾಟ ಇಲ್ಲ. ಆದ್ದರಿಂದ ಕರ್ತನ ಹೇಳ್ತಾರೆ, ಈಗೋ ನೀವು ದೇವರ ಮಂದಿರವಾಗಿದ್ದೀರಲ್ಲ. ಸಜೀವದ ದೇವರ ಮಂದಿರ, ನಾವೇ ದೇವರ ಆಲಯ. ಕರ್ತನು ನಮ್ಮೊಳಗೆ ವಾಸಿಸ್ತಾ ತಿರುಗಾಡುವ ಆತನು. ಜೀವಸ್ವರೂಪನ ದೇವರ ಮಂದಿರವಾಗಿದ್ದೀರಿ ನಾವು. ಕರ್ತನ ಮಂದಿರವು ದೇವರ ಆಲಯ. ನಮ್ಮ ಹೃದಯ ದೇವರಿಗೆ ಆಮಂತ್ರಿಸಿ ಕರ್ತನಿಗೆ ಆ ಸ್ಥಳ ಕೊಡಿ. ಆತನೇ ಪರಿಶುದ್ಧ ಜೀವಿತಕ್ಕೆ ನಮ್ಮನ್ನು ತರ್ತಾರೆ. ಅಷ್ಟು ಮಾತ್ರ ಅಲ್ಲ, ಕರ್ತನು ಹೇಳ್ತಾರೆ, ಇದರ ಸಂಬಂಧವಾಗಿ ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ನಮ್ಮ ಜೊತೆ ದೇವರು ವಾಸ ಮಾಡ್ತಾರೆ. ಕರ್ತನು ನಮ್ಮೊಳಗೆ ವಾಸಿಸುತ್ತಾ ಆತ ತಿರುಗಾಡುವ ದೇವರು. ನಾವೆಲ್ಲೇ ಹೋದರೂ ಆತ ನಮ್ಮನ್ನು ಜೊತೆಯಾಗಿದ್ದು ನೋಡ್ತಾ ಇದ್ದಾರೆ. ನಮ್ಮನ್ನು ನೋಡುವ ಆತನು. ಅದಕ್ಕೆ ಹಾಗರಳು ಆ ದಿನ ನೋಡಿ, ಅವಳು ಕಷ್ಟದಲ್ಲಿದ್ದು ಇಕ್ಕಟ್ಟಲ್ಲಿದ್ಲು. ಹಾಗರಳು ಆ ಮರುಭೂಮಿಯಲ್ಲಿ ಒಂದು ನೀರು ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಆ ಮಗುವನ್ನು ಎತ್ಕೊಂಡು ಇಸ್ಮಾಯಿಲನ ಆತಳು ಓಡಿ ಹೋಗಿ ಎಲ್ಲೆಲ್ಲೂ ನೋಡ್ತಾಳೆ, ಎಲ್ಲೂ ನೀರಿಲ್ಲ. ಯಾಕೆ? ನಾವು ನೋಡ್ತೇವೆ, ಹಾಗರಳು ಕ್ರಿಸ್ತನನ್ನು, ದೇವರನ್ನು, ಅವಳು ಆ ಪವಿತ್ರವಾದ ತಂದೆಯನ್ನು ಆರಾಧಿಸುವಂಥ ಮಗಳಾಗಿ ನಿಜವಾದ ಒಂದು ಆ ಪ್ರೀತಿ ಇರಲಿಲ್ಲ ಅವರಲ್ಲಿ. ಹಾಗೆ ಮನೆ ಬಿಟ್ಟು ಅವಳು ಬಂದಾಗ ಅಲ್ಲೆಲ್ಲೂ ಕೂಡ ಅವಳಿಗೆ ನೀರು ಸಿಗಲಿಲ್ಲ. ಬಳಲಿ ಹೋದ್ಲು. ತನ್ನ ಮಗು ಸಾಯೋ ಪೊಸಿಷನಲ್ಲಿ ಬಂತು. ಆ ದಿನ ಕೂಗಿಕೊಡ್ಲು ಕೋಪದಿಂದ ಅವಳು, ಕರ್ತನೇ ನನ್ನ ಕೂಗು ಕೇಳ್ತಾ ಇಲ್ವೋ? ನನಗೆ ನೀರು ಬೇಕಲ್ಲ. ಅಬ್ರಹಾಮನ ದೇವರೇ, ನೋಡಿ, ಅಬ್ರಹಾಮನಿಗೆ ಮಾತ್ರ ದೇವರು, ನನಗಲ್ಲ. ನಾವು ಕೆಲವು ಟೈಮಲ್ಲಿ ಹಾಗೆ ಅವರ ದೇವರು, ಅವರು ದೇವರನ್ನು ಆರಾಧಿಸ್ತಾ, ಅವರು ದೇವರ ಸೇವಕರು, ಅವ್ರ ಜೊತೆ ದೇವರು ಇರ್ತಾರೆ, ನಮ್ಮ ಸಂಗಡ ಇರಲ್ಲ. ದೇವರು ಹೇಳ್ಬಿಟ್ಟಿದ್ದಾರೆ ಯೆಹೋಶುವನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾನು ಮೋಶೆ ಸಂಗಡ ಇದ್ದಾಗೆ ನಾನು ನಿಮ್ಮ ಸಂಗಡ ಇರ್ತೇನೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಮತ್ತಾಯ 28:20 ಕರ್ತನೆ ಹೇಳೋದು, ಯುಗ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನಮ್ಮ ಜೊತೆಯಲ್ಲಿರೋ ದೇವರು ನಮ್ಮ ಕೂಡ, ಆತ ಭೇದ ಎಣಿಸಲಿಲ್ಲ, ನಮ್ಮ ಕೂಡ ಇರುವ ಆತನು. ಆತನಿಗೆ ಹೃದಯ ಕೊಟ್ಟು ಆತನ ಪ್ರೀತಿಯಿಂದ ಕೂಗಿದರೆ ಎಲ್ಲಿ ಇದ್ದರೂ ಕೂಡ ಕರ್ತನು ನಮ್ಮ ಕಷ್ಟದಲ್ಲಿ ನಮ್ಮ ಮೊರೆಯನ್ನು ಕೇಳಿ ಆತನ ಸದುತ್ತರ ಕೊಡ್ತಾರೆ. ಹಾಗರಳು ಕೂಗಿಕೊಳ್ತಾಳೆ. ಆ ಹಾಗರಳ ಕೂಗಿಗೆ ಕರ್ತನು, ಅಲ್ಲಿ ಕರ್ತನ ದೇವದೂತನು ಪ್ರತ್ಯಕ್ಷನಾಗಿ ಅವಳ ಹೃದಯದ ಕಣ್ಗಳು ತೆರೆದು ಅವಳು ನೋಡುವಾಗ ಒಂದು ಬುಗ್ಗೆ, ಅವಳಿಗೆ ನೀರಿನ ಬುಗ್ಗೆ ಕಾಣಿಸುತ್ತೆ ಪ್ರಿಯರೇ. ಹೌದು, ಆ ದಿನ ಆ ಹಾಗರಳು ತನ್ನ ಹೃದಯ ಪ್ರೀತಿಯಿಂದ, ಆ ಹೃದಯ ಪೂರ್ಣವಾದ ಹೃದಯದಿಂದ ಕೂಗ್ಕೊಂಡ್ಳು. ಆ ಹೃದಯದ ಕಣ್ಗಳು ತೆರೀತವಳಿಗೆ. ಆ ದಿನದಿಂದಲೂ ಆ ಜನಾಂಗ ಕರ್ತನೇ ಅಂತ ಕೂಗುವಂಥ ಸ್ವರ ನಾವು ಕೇಳ್ತೇವೆ. ಹಾಗಾದರೆ ಇವತ್ತು ನಮ್ಮ ಹೃದಯದ ಕಣ್ಗಳು ತೆರಿಬೇಕು, ಕ್ರಿಸ್ತನಿಗಾಗಿ, ದೇವರಿಗಾಗಿ. ಇದೆಲ್ಲ ಸತ್ಯ.
ರಾಜ್ಯಕ್ಕೆ ವಿರೋಧ ರಾಜ್ಯ ನಡೀತಾ ಇದೆ. ಭೂಕಂಪಗಳಾಗ್ತಾ ಇದೆ, ಪ್ರವಾಹಗಳು ಹರಿತಾ ಇದೆ, ಅಲ್ಲಲ್ಲಿ ಬೆಂಕಿ ಧೂಪಗಳು ಹೊಗೆಯಂತೆ ಏರುವಂಥ ಹೊಗೆ ನೋಡ್ತಾ ಇದ್ದೇವೆ, ಅಪಘಾತಗಳು ನೋಡ್ತಾ ಇದೆ, ಮರಣ ಎಲ್ಲಿ ನೋಡಿದರೂ ಸಂಭವಿಸ್ತಾ ಇದೆ. ನಾವು ಅತಿ ಭೋಜನದಿಂದ ಕೂತಿದ್ದೇವೋ, ಅತಿ ಭೋಜನ ಮಾಡಿಕೊಂಡು ಅಮಲಿನಿಂದಲೂ ತಿರುಗ್ತಾ ಇದ್ದೇವೋ, ಪ್ರಪಂಚ ಚಿಂತೆ ತುಂಬಿಕೊಂಡು ನಾವು ಓಡಾಡ್ತಿದ್ದೀವೋ, ಈ ಸಮಯ ನಾವು ಪ್ರಾರ್ಥಿಸುವಂಥ ಸಮಯ. ಧರ್ಮಕ್ಕೂ ಅಧರ್ಮಕ್ಕೆ ಜೊತೆ ಇಲ್ಲ, ಸೈತಾನನಿಗೂ ದೇವರಿಗೂ ಒಡನಾಟ ಇಲ್ಲ ಪ್ರಿಯರೇ. ಕ್ರಿಸ್ತ ನಂಬಿಕೆ ಇರೋರ ಜೊತೆ ಇದ್ದೆ, ನಾವು ನಂಬಿಕೆ ಇಲ್ಲದವ್ರ ಜೊತೆ ಸೇರಿಕೊಂಡು ಇಚ್ಛಾಕಳಾಗಬಾರ್ದು ಪ್ರಿಯರೇ. ನಾವು ಅವರಿಂದ ದೂರವಾಗಿದ್ದು ಪ್ರತ್ಯೇಕ ಜನಾಂಗ, ಸ್ವಕೀಯ ಜನಾಂಗ. ಅಬ್ರಹಾಮನ ದೇವರು ಕರೆಯುವಾಗ ಅಬ್ರಾಹ್ಮನಿಗೆ ಏನು ಹೇಳಿದ್ರು? ನಿನ್ನ ಮನೆ, ನಿನ್ನ ಸ್ವಂತ ಸ್ವದೇಶ, ಬಂಧು ಬಳಗ ಎಲ್ಲ ಬಿಟ್ಟು ಹೊರಗೆ ಬಾ ಅಂದರು. ಆತನನ್ನು ಆರಿಸಿ ದೇವರು ತೆಕ್ಕೊಂಡ್ರು. ಇವತ್ತು ನನ್ನನ್ನು ನಿನ್ನನ್ನು ಕರ್ತನ ಆರಿಸಿ ತೆಗೆದಿದ್ದಾರೆ. ನಮ್ಮನ್ನು ದೇವರಿಂದ ಅಗಲಿಸೋರು, ನಮ್ಮನ್ನು ದೇವರಿಂದ ಬಿಡಿಸೋರು, ನಮ್ಮನ್ನು ದೇವರು ಬೇಡ, ನೀನು ನಂಬೇಡ ಅಂತ ನಮ್ಮನ್ನು ಅನೇಕ ಬಾರಿ ನಮ್ಮನ್ನು ದೇವರಿಂದ ದೂರ ಮಾಡುವಂಥ ಜನರ ಮಧ್ಯದಲ್ಲೇ ವಾಸ ಮಾಡಿಕೊಂಡು ಅವರ ಮಧ್ಯದಲ್ಲೇ ಪ್ರಾರ್ಥನೆ ಮಾಡೋಕ್ಕಾಗ ಸಪ್ರೇಟ್ ಆಗು. ಸುತ್ತ ಸ್ವಕೀಯ ಜನಾಂಗವಾಗಿ ಕರ್ತ ನಮ್ಮನ್ನು ಆರಿಸಿಕೊಂಡು ಆತನೇ ಹೇಳ್ತಾ ಇದ್ದಾರೆ, ಈಗೋ ನಾನು ನಿನ್ನ ಜೊತೆಲಿದ್ದು ನಾನು ನಿನ್ನ ತಿರುಗಾಡೋ ದೇವರು, ನಾನು ನಿಮ್ಮ ಸಂಗಡ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಾನು ನಿನಗೆ ದೇವರಾಗಿರುವೆನು, ನೀವು ನನ್ನ ಪ್ರಜೆಗಳಾಗಿದ್ದೀರಿ ಎಂದು ಹೇಳಿ, ಆದ್ದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ. ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ. ಗಂಧರ ಪ್ರಪಂಚ ಬಿಟ್ಟೋಗ್ರಿ ಅನ್ನಲಿಲ್ಲ ಕರ್ತನು. ಹೇಳ್ತಾ ಇರೋದು ಅನ್ಯರ ಸಹವಾಸದಿಂದ ಪ್ರತ್ಯೇಕವಾಗಿರಿ. ಅವರ ದುಸ್ವಭಾವಗಳು ನಾವು ನೋಡುವಾಗ ನಾವು ಮಾಡಬೇಕು, ಆ ಇಚ್ಛೆಗಳು ನಾವು ಮಾಡಬೇಕು. ಹೀಗೆ ದೇವರ ಮಕ್ಕಳನ್ನು ಹೊಲೆ ಮಾಡ್ತಾ ಇರೋ ದುಷ್ಟಾತ್ಮಗಳು, ಅನೇಕ ಕ್ರಿಯೆಗಳು ಅನ್ಯರ ಮಧ್ಯದಿಂದ ದೇವರ ಮಕ್ಕಳಿಗೆ ಅದು ತಗಲುವಾಗ ಪ್ರಿಯರೇ ಅಂತರಿಂದ ಅನ್ಯರ ಮಧ್ಯದಿಂದ ನಾವು ಸಪ್ರೇಟ್ ಆಗಬೇಕು. ಸಹವಾಸದಿಂದ ದೂರವಾಗಿರಿ. ಈಗೋ ನೀವು ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ. ಅರ್ಥ ಆಗುತ್ತೆ ಅಂತೇನೆ. ಅಶುದ್ಧವಾದ ಯಾವುದನ್ನು ಮುಟ್ಟಬೇಡಿ ಅಂತ ಕರ್ತನೆ ಹೇಳ್ತಾರೆ. ಇವತ್ತು ನಾವು ಅಶುದ್ಧವಾಗಿರೋದನ್ನೇ ಬಹಳಷ್ಟು ಮುಟ್ಟಿ ಹೊಲೆ ಆಗ್ತಿರೋದನ್ನು ನೋಡ್ತೇವೆ. ದೇವರ ಮಕ್ಕಳಲ್ಲಿ ನಾವು ದೇವರ ಮಕ್ಕಳು, ಅವರು ಹಾಗೆ ಕುಡಿತಾರೆ, ಹೀಗೆ ಇದ್ದಾರೆ, ಹಾಗೆ ಇದ್ದಾರೆ, ಅನೇಕ ಸಾಕ್ಷಿಗಳನ್ನು ನೋಡ್ತೇವೆ. ಯಾಕಂದರೆ ದೇವರ ಮಕ್ಕಳು ಅಶುದ್ಧವಾದ ಮುಟ್ಟಕೂಡದು ಅಂತ ಕರ್ತನ ಆಜ್ಞಾಪಿಸ್ತಾ ಇದ್ದಾರೆ. ಹಾಗೆ ಇರಬೇಕು ಪ್ರಿಯರೇ. ಆತ ಪರಿಶುದ್ಧವಾದ ದೇವರು. ನೀನು ನಾನು ಆರಾಧಿಸುವ ಕರ್ತನು, ಆರಾಧನೆ ಮಾಡೋ ಪರಿಶುದ್ಧ ತಂದೆ ಪರಿಶುದ್ಧನು. ಪರಲೋಕದಲ್ಲಿ ಕೆರೋಬಿಗಳ ಮಧ್ಯೆ ಆಸೀನನಾದ ತಂದೆಗೆ ಅಲ್ಲಿ ಸ್ತುತಿ ಸ್ತೋತ್ರಗಳು ಮೊಳಗ್ತಾ ಇದೆ. ಆತನನ್ನು ಆರಾಧಿಸ್ತಾ ಇರೋ ದೇವರು, ಕೆರೋಬಿಗಳು ಹೇಳ್ತಾ ಇರೋಂಥ ಒಂದು ಶಬ್ದ ಯಾವುದು ನೋಡ್ತೇವೆ? ಸ್ತುತಿ ಸ್ತೋತ್ರ. ಆ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಅದೊಂದೇ ವರ್ಡ್. ದೇವರನ್ನು ಅಲ್ಲಿ ಆರಾಧನೆ ಮಾಡ್ತಾ ಇರೋ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಅಂತಹ ಪರಿಶುದ್ಧನ ಹತ್ರ ಹೋಗೋಕ್ಕೆ ನಾವು ಕೂಡ ಸ್ವಲ್ಪನಾದರೂ ಪರಿಶುದ್ಧತ್ವವನ್ನು ಕಾಪಾಡ್ಕೊಳ್ಳಿ. ನಿಮ್ಮಲ್ಲಿರುವಂಥ ಅಶುದ್ಧತ್ವ ತೆಗೆದಾಕ್ರಿ. ದೇವರು ಬರೋಣ ಸಮೀಪವಾಗಿದೆ. ಇದಲ್ಲದೆ ನೀವು ಪರಿಶುದ್ಧರಾಗಿರುವಾಗ, ನೀವು ಅನ್ಯರಿಂದ ಸ್ವಕೀಯ ಜನಾಂಗವಾಗಿ ಸಪ್ರೇಟ್ ಆಗುವಾಗ, ನೀವು ನಂಬಿಕೆ ಇಲ್ಲದಂಥ ಜನರ ಜೊತೆ ಸೇರದೆ, ಹಿಜಡಗಳಾಗದೆ ನೀವು ಸಪ್ರೇಟಾಗಿದ್ದಾಗ ನಾನು ನಿಮಗೆ ತಂದೆಯಾಗಿರುವೆನು. ನೀವು ನನ್ನ ಕುಮಾರ ಕುಮಾರ್ತಿಯರು, ನೀವು ನನ್ನ ಮಕ್ಕಳಾಗಿರ್ತೀರಿ. ಹಾಗಾದರೆ ದೇವರ ಮಕ್ಕಳಾಗಬೇಕು ನಾವು. ಆತನ ಮಕ್ಕಳು ಆತನಂತೆ ಆಗ್ತಾರೆ. ಇವತ್ತು ತಂದೆ ತಾಯಿಗಳಿಗೆ ಜನ್ಮ ಕೊಡುವಂಥ ಒಂದು ಮಗು ನಾವು ನೋಡ್ತೇವೆ, ತಂದೆಯ ಹೋಲಿಕೆ ತಾಯಿಯ ಹೋಲಿಕೆ ಅವರಲ್ಲಿರುತ್ತೆ. ಹಾಗೆ ಕ್ರಿಸ್ತನ ಹೋಲಿಕೆ ನಾವಿದ್ದೇವೆ. ದೇವರು ಹೇಳ್ತಾರೆ, ನನ್ನ ಸಾರೂಪ್ಯದಲ್ಲಿ ನಿಮ್ಮನ್ನುಂಟು ಮಾಡಿದ್ದೇನೆ. ಯಾಕಂದರೆ ಕರ್ತನ ಆ ಗುಣ ಲಕ್ಷಣ, ಆತನ ಪವಿತ್ರಾತ್ಮ ನಮ್ಮೊಳಗೆ ಬರಬೇಕು ಪ್ರಿಯರೇ. ಆ ಪರಿಶುದ್ಧಾತ್ಮ ಆತನ ಹೋಲಿಕೆಯ ಸರಿಯಾದ ಸ್ವಭಾವ ತೋರ್ಪಡಿಸ್ತಾ ಅಂಥದ್ದು. ಆತನ ಸ್ವಭಾವ ನಮ್ಮೊಳಗೆ ಬರುತ್ತೆ ಪರಿಶುದ್ಧಾತ್ಮನಿರುವಾಗ. ಪವಿತ್ರಾತ್ಮನ ಬರುವಾಗ ನಮ್ಮಲ್ಲಿ ಆತನ ದೈವಿಕ ಸ್ವಭಾವ ಬರುತ್ತೆ. ಆಗ ನಮ್ಮ ನಡೆನುಡಿಗಳು ಬದಲಾವಣೆ ಆಗುತ್ತೆ. ಈ ಅಂತ್ಯ ದಿನದಲ್ಲಿ ಆತ್ಮನನ್ನು ಹೊಂದಿಕೊಳ್ಳಬೇಕು. ನಾವು ಆತನ ಆತ್ಮ ತಗೊಳ್ಳೇಬೇಕು ಪ್ರಿಯರೇ. ನಾವು ಕ್ರಿಸ್ತನ ಹೋಲಿಕೆಗೆ ಸರಿಯಾಗಿ, ದೇವರ ಹೋಲಿಕೆಗೆ ಸರಿಯಾಗಿ ನಾವು ಆತನಂತೆ ರೂಪಿಸಲ್ಪಟ್ಟಿದ್ದೇವೋ, ಪವಿತ್ರಾತ್ಮನನ್ನು ಹೊಂದಿಕೊಂಡಾಗ ಆತನ ಸ್ವಭಾವ ಬರುತ್ತೆ, ದೈವಿಕ ಸ್ವಭಾವ. ಆಗ ನಾವು ದೇವರ ಮೇಲೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಕ್ಕೆ ಎದ್ದೇಳ್ತೇವೆ. ದೇವರಿಗಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಯಾರು ಎಚ್ಚರಿಕೆ ಕೊಡಲಿಲ್ಲ ಅಂದರೂ ಪವಿತ್ರ ಆತ್ಮನು ನಮಗೋಸ್ಕರ ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ನರಳಾಟದಿಂದ ನಮಗಾಗಿ ಬೇಡ್ತಾ ಇರ್ತಾರೆ ಅಂತ ನಾನು ನೋಡ್ತೇವೆ. ಪರಿಶುದ್ಧಾತ್ಮ ಸುಮ್ಮನೆ ಬಿಡೋದಿಲ್ಲ. ಆತನ ಸ್ವಭಾವ ನಮ್ಮಲ್ಲಿ ಬಿತ್ತುತ್ತಾ ಇರ್ತಾರೆ. ಆತ ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಆತನು ಪ್ರಾರ್ಥಿಸಿ ಅಂತ
ಪದೇ ಪದೇ ನಮ್ಮನ್ನು ಎಚ್ಚರಿಸಿ ತಟ್ಟುತ್ತಾ ಇರ್ತಾರೆ. ಆದರೆ ಕರ್ತನ ಆತ್ಮನನ್ನು ಹೊಂದಿಕೊಳ್ಳ್ರಿ. ಆತನ ಹೋಲಿಕೆಗೆ ಸರಿಯಾಗಿ ನಾವಿರುವಾಗ ಆತನ ಸ್ವಭಾವಗಳನ್ನು ಹೊಂದಿಕೊಂಡು ಈ ಕಡೇ ದಿವಸದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸೋಣ. ದೇವರ ಸ್ವಕೀಯ ಜನಾಂಗ, ದೇವರ ಮಗನು, ದೇವರ ಮಗಳು. ಪ್ರಾರ್ಥನೆಯೊಂದಿಗೆ ಬೇಡ್ಕೊಳ್ಳೋಣ. ಎಲ್ಲಿ ಬಿದ್ದಿರೋದು ಎದ್ದು ನಿಲ್ಲೋಣ. ಕರ್ತನೆ, ನನ್ನನ್ನು ಎಬ್ಬಿಸು. ಪಶ್ಚಾತ್ತಾಪ ಪಡಿ. ಅಮಲಿನಿಂದ, ಪ್ರಪಂಚದ ಚಿಂತೆಯಿಂದ, ಅತಿ ಭೋಜನದ ಮದಡಿನಿಂದ ಬಿದ್ದು ಹೋಗಿದ್ದೀರೋ, ಇವತ್ತು ಎಚ್ಚರವಾಗ್ರಿ. ಕರ್ತನು ಬರೋಣ ಸಮೀಪವಾಗಿದೆ. ಈ 3 ಅಂಶಗಳಿಂದ ನಾವು ಬಿದ್ದೋಗದೆ ಈ 3 ಅಂಶವನ್ನು ತೆಗೆದುಹಾಕಿ ಕರ್ತನಲ್ಲಿ ನಾವೆದ್ದು ಪ್ರಕಾಶಿಸೋಣ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಾವು ನಿನ್ನನ್ನು ಕೊಂಡಾಡ್ತೇನೆ ಸ್ವಾಮಿ. ಅಪ್ಪ ಕೊಟ್ಟಂಥ ಈ ವೇದವಾಕ್ಯಕ್ಕಾಗಿ ನಾನು ಸ್ತೋತ್ರಿಸ್ತೇನೆ ಸಪ್ಪ. ಕರ್ತನಿ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬ ದೇವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ತಂದೆಯವರ ಹೃದಯದಲ್ಲಿ ಆ ವಾಕ್ಯ ಈಗಲೇ ಕಾರ್ಯ ಮಾಡಲಿ ಪ್ರಭು. ತಂದೆ, ನಿನ್ನ ವಾಕ್ಯ ಹೀಗೆ ಹೇಳುತ್ತಲ್ಲ ಸ್ವಾಮಿ. ಅಪ್ಪ, ಲೂಕ 1ನೇ ಅಧ್ಯಾಯ 37ನೇ ವಾಕ್ಯದಂತೆ ನನ್ನ ಬಾಯಿಂದ ಬಂತ ಹೊರಟಂಥ ಮಾತು ನಿಷ್ಫಲವಾಗದು, ಹಿಂದಿರುಗುವುದಿಲ್ಲ. ಹೌದು ಸ್ವಾಮಿ, ಈಗ ನೀವು ಕೊಟ್ಟಂಥ ಈ ಮೆಸೇಜ್, ಈ ಒಂದು ವಾಕ್ಯ ಸಂದೇಶವು ಕರ್ತನೆ ಅವ್ರ ಹೃದಯವನ್ನು ಸ್ವಾಮಿ ತಾಕಲಿ ಪ್ರಭು, ಸ್ಪರ್ಶಿಸಲಿ ದೇವರೇ. ತಂದೆ, ಅದು ನಿಷ್ಫಲವಾಗಿ ಬರೋದಿಲ್ಲಪ್ಪ. ಈಗಲೇ ಕಾರ್ಯ ಸಾಧನೆ ಮಾಡಲಿ. ಅವರಲ್ಲಿರುವಂಥ ಪಾಪದ ಕಾರ್ಯಗಳು ಸುಟ್ಟು ಹಾಕು ಪವಿತ್ರ ಆತ್ಮನೆ. ಅಮಲಿನ ಕಾರ್ಯಗಳು ಸುಟ್ಟು ಹಾಕು ದೇವರೇ. ನಿನ್ನಲ್ಲಿ ಭಯ ಭಕ್ತಿಯಿಂದ ಅವರು ನಡೆದುಕೊಳ್ಳಲಿ ಕರ್ತನೆ. ನಿನ್ನ ಬರೋಣದಲ್ಲಿ ಸ್ವಾಮಿ ಶುದ್ಧರಾಗಿ ಸಿದ್ಧವಾಗಲಿ ಪ್ರಭು. ಕರ್ತನೆ, ಅವರ ಕುಟುಂಬವಾಗಿ ಶುದ್ಧವಾಗಲಿ ರಾಜ. ಹೇಗೆ ಯೆಹೋಶುವನು ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ ಎಂಬುದಾಗಿ ತನ್ನ ಕುಟುಂಬವನ್ನು ತನ್ನನ್ನು ಒಪ್ಪಿಸಿಕೊಟ್ಟೋ ಪ್ರಕಾರ ಅವರು ಈ ದಿನ ಯಾರ್ಯಾರು ವಾಕ್ಯವನ್ನು ಕೇಳ್ತಾ ಇದ್ದಾರೋ ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ಮಾತನಾಡಿ ಒಂದೊಂದು ಮಾತುಗಳು ಅವ್ರ ಹೃದಯದಲ್ಲಿ ಸ್ಪರ್ಶಿಸಲಿ ರಾಜನೇ. ಈಗಲೇ ಅವರೊಂದಿಗೆ ಅವರ ಕುಟುಂಬವು ಕರ್ತನೆ ಶುದ್ಧವಾಗಲಿ. ಎಲ್ಲರನ್ನು ಸರಿಪಡಿಸು ಏಸಪ್ಪ. ಕರ್ತನಿ, ನಮ್ಮ ಸಂಗಡ ವಾಸಿಸುತ್ತ ತಿರುಗಾಡುವ ದೇವರಪ್ಪ. ಕ್ಷಣ ಕ್ಷಣವು ನಮ್ಮನ್ನು ನೋಡುವ ದೇವರು, ನಮ್ಮನ್ನು ನೋಡುವ ಆತನು ಸ್ವಾಮಿ. ಹಾಗರಳು ಕೂಗುವಾಗ ಕರ್ತನೇ, ಎಲ್ರೋಹಿ ನನ್ನ ಕಾಣುವ ಆತನು, ಎಲ್ಲೇ ಇದ್ದರೂ ನೀನು ನೋಡುವ ಆತನಪ್ಪ. ಅವಳ ಹೃದಯದ ಕಣ್ಗಳ ಕಿವಿಗಳು ತೆರೆಯ ಮಾಡಿ ಅವಳಿಗೆ ಬೇಕಾದನ್ನು ಕೊಟ್ಟ ದೇವರು ಸ್ವಾಮಿ. ಹಾಗೆ ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ ಏನಕ್ಕಾಗಿ ಅವರು ಕೂಗ್ತಾ ಇದ್ದಾರೋ ಸ್ವಾಮಿ, ಯಾವ ಕಷ್ಟದಲ್ಲಿ, ಯಾವ ಇಕ್ಕಟ್ಟಿನಲ್ಲಿ, ಯಾವ ವ್ಯಾಧಿಯಲ್ಲಿ, ಯಾವ ಚಿಂತೆಯಲ್ಲಿ ಸ್ವಾಮಿ ಅವರು ಬಿದ್ದಿದ್ದರು ಕರ್ತನೆ, ಅವರನ್ನು ಎಬ್ಬಿಸು ಪರಿಶುದ್ಧ ಆತ್ಮನೆ. ಎಂದೇ ಅವರನ್ನು ಸ್ಪರ್ಶಿಸು ಕರ್ತನೆ. ಅವ್ರ ಹೃದಯದ ಕಣ್ಗಳ ಕಿವಿಗಳು ತೆರೆಯ ಮಾಡು ಏಸಯ್ಯ. ಟಚ್ ಲಾರ್ಡ್. ತಂದೆ, ಪವಿತ್ರಾತ್ಮನ ಈಗಲೇ ಮುಟ್ಟು ಪರಿಶುದ್ಧ ಆತ್ಮನೆ. ಅವರನ್ನು ಪರಿವರ್ತಿಸು ಸ್ವಾಮಿ. ಅಪ್ಪ, ಅವರಿಗೆ ಏನೇನು ಬೇಕೋ ಸಹಾಯ ಹೇರಳವಾಗಿ ಬರಲಿ, ಯೇಸುವಿನ ನಾಮದಲ್ಲಿ ಬರಲಿ ಕರ್ತನೆ. ಆರೋಗ್ಯದಾಯಕ ನೀನೇ ಆಗಿದೆಯ ಸ್ವಾಮಿ. ಅವರಿಗೆ ಆರೋಗ್ಯ ಕೊಡು. ಪ್ರಾರ್ಥನೆ ಮಾಡಲು ಆಗ್ತಾ ಇಲ್ವೋ ಪ್ರಭು, ಅವರ ಒಂದೊಂದು ಸ್ವಾಮಿ ಅಪ್ಪ, ಅವರನ್ನು ಆ ಪ್ರಾರ್ಥನೆಗೆ ಅಡ್ಡಿಯನ್ನುಂಟು ಮಾಡುವ ದುಷ್ಟಾತ್ಮವನ್ನು ಯೇಸುವಿನ ರಕ್ತದಲ್ಲಿ ಕಟ್ಟಿ ನರಕಕ್ಕೆ ಬಿಸಾಕ್ತೇನೆ ಪ್ರಭು. ಪರಿಶುದ್ಧಾತ್ಮ ದೇವರೇ, ಈಗಲೇ ಅವರನ್ನು ಸ್ಪರ್ಶಿಸು ಅಯ್ಯ ತಂದೆ. ಪ್ರಾರ್ಥಿಸು, ಆತ್ಮದಿಂದ ತುಂಬಿಸು ಪವಿತ್ರ ಆತ್ಮನೆ. ಬ್ಲೆಸ್ ಮಾಸ್ಟರ್. ಕರ್ತನೆ, ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಮಪ್ಪ. ಅಪ್ಪ, ಬಿಡುಗಡೆ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮನಿಲ್ಲದೆ ನಾವು ತಿಳಿಯಲು ಸಾಧ್ಯ ಇಲ್ಲ ಪ್ರಭು. ನಿನ್ನ ಪವಿತ್ರ ಆತ್ಮ ಅವರ ಮೇಲಿಡಿಯಲಿ. ನಿನ್ನ ಪರಿಶುದ್ಧಾತ್ಮ ಅವರನ್ನು ಆವರಿಸಿಕೊಳ್ಳಲಿ. ಕರ್ತನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡುವಾಗ ನಿನ್ನ ಆತ್ಮನಿಂದ ಅವರು ನಡೆಸಲ್ಪಡಲಿ ಪ್ರಭು. ಈಗಲೇ ಅವರನ್ನು ಸ್ಪರ್ಶಿಸು, ಈಗಲೇ ಅವರನ್ನು ಮುಟ್ಟು ತಂದೆ. ನಿನ್ನ ಆತ್ಮ ಅವರ ಮೇಲೆ ಅಭಿಷೇಕ ಇಳಿಯಲಿ ರಾಜ, ಇಳಿಯಲಿ ಕರ್ತನೆ. ನಿನ್ನ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು, ನಿನ್ನ ಸ್ವಕೀಯ ಜನಾಂಗವಾಗಿ ಮಾರ್ಪಡಿಸು. ಅವರು ಯಾವ ಸ್ಥಿತಿಗತಿಯಲ್ಲಿದ್ದರೂ ಇಂದು ಬದಲಾಗಲಿ ತಂದೆ. ಹೇಳಿದ್ದೀಯಪ್ಪ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂಬುದಾಗಿ. ಅಶುದ್ಧವಾದ ಯಾವುದನ್ನು ಅವರು ಮುಟ್ಟದಂತೆ ಕರ್ತನೇ ನಿನ್ನಲ್ಲಿ ಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಲಿ. ಆಶೀರ್ವದಿಸು ಏಸಪ್ಪ, ಆಶೀರ್ವದಿಸು ತಂದೆ. ಕರ್ತನೆ, ನೀವು ವಾಗ್ದಾನ ಮಾಡಿದಂತೆ ಪ್ರಭು, ನಾನು ನಿಮಗೆ ತಂದೆಯಾಗಿರುವೆನು, ನೀವು ನನ್ನ ಕುಮಾರ ಕುಮಾರ್ತಿಯರು. ಹೌದು ಸ್ವಾಮಿ, ಅವರು ನಿನ್ನ ಮಕ್ಕಳು ತಂದೆ. ಅವರು ಏನೇನು ಬೇಡುತ್ತಿದ್ದಾರೋ ಈ ಕ್ಷಣದಲ್ಲೇ ಎಲ್ಲವನ್ನು ದಯಪಾಲಿಸು. ಅವರಿಗೆ ಬೇಕಾದ ಸಹಾಯ ಹೇರಳವಾಗಿ ಬರಲಿ ಪ್ರಭು. ಆಶೀರ್ವದಿಸು. ಬ್ಲೆಸ್ ಲಾರ್ಡ್. ತಂದೆಯೇ, ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಡುತ್ತಾ ಇರುವುದಕ್ಕೆ ವಂದನೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೀನ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಈ ವೇದವಾಕ್ಯವನ್ನು ಕೇಳಿದ್ದೀರಿ. ನೀವು ಅನೇಕ ದಿನಗಳಿಂದ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಿ. ಪ್ರತಿ ಒಂದು ಭಾನುವಾರ ದಿನ ಪ್ರಸಾರವಾಗುವಂಥ ಆ ಒಂದು ವಾಕ್ಯ ಸಂದೇಶ ಕೇಳ್ತಾ ಇದ್ದೀರಿ. ಇದರ ಮೂಲಕ ನೀವು ಏನೇ ಒಂದು ಆಶೀರ್ವಾದ ಹೊಂದಿಕೊಂಡಿದ್ರು
ಅದು ನಮಗೆ ಬರೆದು ತಿಳಿಸಿ, ಇಲ್ಲ ಫೋನ್ ಕಾಲ್ ಮೂಲಕನೋ, ಇಲ್ಲ ನಿಮ್ಮ ಸಾಕ್ಷಿಗಳನ್ನು ನಮಗೆ ತಿಳಿಸಿ. ನೀವೇನು ಅದ್ಭುತ ಹೊಂದಿದ್ದೀರೋ ಕರ್ತನಿಂದ ಮುಚ್ಚಿಡಬೇಡ್ರಿ. ಕರ್ತನ ವಾಕ್ಯ ಹೀಗೆ ಇರುತ್ತೆ, 103ನೇ ಕೀರ್ತನೆ ಮೊದಲು 2 ವಾಕ್ಯದಲ್ಲಿ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಹಾಗಾಗಿ ದೇವರ ಮಾಡಿದ ಉಪಕಾರನ ನಾವು ಒಂದೂ ಮರೆಯಬಾರ್ದು ಪ್ರಿಯರೇ. ಆದ್ದರಿಂದ ನೀವು ಏನೆಲ್ಲ ಆಶೀರ್ವಾದ ಹೊಂದ್ಕೋತಾ ಇದ್ದೀರೋ ನಿಮ್ಮ ಸಾಕ್ಷಿಗಳನ್ನು ಎತ್ತಿ ಹಿಡೀರಿ. ದೇವರು ಇನ್ನೂ ಉಪಕಾರಗಳನ್ನು, ಹೆಚ್ಚಾದ ಉಪಕಾರಗಳನ್ನು ಮಾಡ್ತಾರೆ. ಕರ್ತ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಹಾಗೆ ನಮ್ಮ ಸೇವೆಗಾಗಿ ನೀವು ಪ್ರಾರ್ಥಿಸಿ. ಮತ್ತು ನಮ್ಮ ದೇವರ ಆಲಯ ಕಟ್ಟುವ ಕಾರ್ಯ ನಡೀತಾ ಇದೆ. ಆ ಕೆಲಸಕ್ಕಾಗಿಯೂ ಕೂಡ ನಿಮ್ಮ ಕೈಲಾಗೋ ಸಹಾಯ ಕೂಡ ಕರ್ತನ ಆಲಯ ಕಟ್ಟುವುದಕ್ಕೆ ಬಿತ್ತಿರಿ. ಹೇರಳವಾದ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ ಪ್ರಿಯರೇ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಸಹೋದರಿ, ಸದಾ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸಹೋದರಿ ನಾನು, ಕಡೂರು ದೇವಕ್ಕೆ.